ಪಾದಯಾತ್ರೆಗೆ ಲಕ್ಷಾಂತರ ಸಂಖ್ಯೆ, ಸಾವಿರಾರು ಸಂಖ್ಯೆಯಲ್ಲಿ ಜನರು ಈಗ ಆಗಮಿಸ್ತಾ ಇದ್ದಾರೆ. ಬ್ಯಾನರ್ ಹಿಡ್ಕೊಂಡಿದ್ದಾರೆ, ಜೊತೆಗೆ ಒಂದಷ್ಟು ಪೋಸ್ಟರ್ಗಳನ್ನ ಕೂಡ ಇಟ್ಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಈಗ ಧ್ವನಿಯನ್ನ ಎತ್ತಿರುವಂಥದ್ದು ರೈತರು. ಬೇಡವೇ ಬೇಡದ, ನಮಗೆ ಈ ಒಂದು ಬಿಡದಿ ಟೌನ್ಶಿಪ್ ಬೇಡವೇ ಬೇಡ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಈಗ ರೈತರು ಆಗಮಿಸ್ತಾ ಇರುವಂಥದ್ದು ಪಾದಯಾತ್ರೆಗೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಪಾದಯಾತ್ರೆಗೆ ತೆರಳುವ ಮುನ್ನ ತಾತನ ಬಳಿ ಒಂದು ಆಶೀರ್ವಾದವನ್ನ ಪಡೆದುಕೊಂಡ್ರು. ರೈತರ ಭೂಮಿಗಾಗಿ ಹಾಗೆ ರೈತರಿಗೋಸ್ಕರ ನೀವು ಹೋರಾಟವನ್ನ ಮಾಡ್ತಾ ಇದ್ದೀರಿ, ನಿಮ್ಗೆ ಒಳ್ಳೇದಾಗ್ಲಿ, ಈ ಒಂದು ಹೋರಾಟಕ್ಕೆ ಜಯ ಸಿಗಲಿ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳಿ ಪ್ರೀತಿಯ ಮೊಮ್ಮಗನಿಗೆ ಆಶೀರ್ವಾದವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಏನು ಪಾದಯಾತ್ರೆ ಹೇಗೆ ಸಾಗುತ್ತೆ, ಹೇಗೆ ನಾವು ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದೀವಿ, ಎರಡೂ ಪಕ್ಷದವರು ಕೂಡ ಆ ಒಂದು ಹೋರಾಟ ಹೇಗಿದೆ ಅನ್ನುವಂತಹ ವಿವರಣೆಯನ್ನ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ದೇವೇಗೌಡರಿಗೆ ವಿವರವಾಗಿ ವಿವರಣೆಯನ್ನ ನೀಡಿದ್ದಾರೆ. ಇನ್ನು ಬೈರಮಂಗಲದಲ್ಲಿ ಈಗ ಪಾದಯಾತ್ರೆ ಕ್ಷಣಗಣನೆ ಶುರುವಾಗೋದಕ್ಕೆ ಕೆಲವೇ ಹೊತ್ತಿನಲ್ಲಿ ಈ ಒಂದು ಪಾದಯಾತ್ರೆ ಕೂಡ ಆರಂಭ ಆಗುತ್ತೆ. ಕುಮಾರಸ್ವಾಮಿ ಅವರು ಹಾಗೆ ಅಶೋಕ್ ಅವರು ಕೂಡ ಈ ಒಂದು ಪಾದಯಾತ್ರೆಗೆ ಚಾಲನೆಯನ್ನ ನೀಡಲಿದ್ದಾರೆ. ಮಹಿಳಾ ಒಂದು ರೈತರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಬೇರೆ ಬೇರೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಕೂಡ ಆಗಮಿಸಿರುವಂಥದ್ದು ರೈತ ಮುಖಂಡರು, ರೈತ ನಾಯಕರು, ರೈತರು ಕೂಡ ಆಗಮಿಸಿದ್ದಾರೆ. ಈ ಒಂದು ಬಿಡದಿ ಸಮರದ ವಿರುದ್ಧ ಧ್ವನಿ ಎತ್ತಿರುವಂಥದ್ದು. ಬಿಡದಿ ಟೌನ್ಶಿಪ್ ಬೇಡ, ಭೂಮಿಯನ್ನ ಉಳಿಸಿ, ಅನ್ನದಾತರ ನೋವನ್ನ ಕೇಳಿ ಅನ್ನುವಂತಹ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ರೈತರ ಪಾದಯಾತ್ರೆ ಏನು ಕೆಲವೇ ಕ್ಷಣಗಳಲ್ಲಿ ಆಗುವಂತದ್ದು. ಯಾಕಂದ್ರೆ ಇನ್ನೇನು ಬಿಡದಿ ರೈತರ ಪಾದಯಾತ್ರೆ ಏನು ಕೆಲವೇ ಕ್ಷಣಗಳಲ್ಲಿ ಆಗುವಂತದ್ದು. ಯಾಕಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತದ್ದು, ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾ ಇರೋದು. ಸದ್ಯ ನೋಡ್ತಾ ಇರಬಹುದು, ಸದ್ಯ ಒಂದು ವೇದಿಕೆ ಈಗ ಆಲ್ರೆಡಿ ಸಜ್ಜಾಗಿರುವಂತದ್ದು. JDS ನಾಯಕರು ಈ ಒಂದು ಪ್ರತಿಭಟನೆ ಏನೊಂದು ಪಾದಯಾತ್ರೆಗೆ ಕರೆಯನ್ನ ಕೊಡ್ತಾರೆ, ಆ ಒಂದು ಸಂದರ್ಭದಿಂದಲೂ ಈ ಒಂದು ವಿಚಾರವಾಗಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಸದ್ಯ ಈ ಒಂದು ಪಾದಯಾತ್ರೆ ಇವತ್ತು ಆರಂಭವಾಗುತ್ತೆ. ಏನು ಬಿಡದಿಯ ಬೈರಮಂಗಲ ಇದೆ, ಈ ಒಂದು ಬೈರಮಂಗಲದಿಂದ ಈ ಒಂದು ಪಾದಯಾತ್ರೆ ಆರಂಭವಾಗುವಂಥದ್ದು. ಸದ್ಯ ಈ ಒಂದು ಪಾದಯಾತ್ರೆಗೆ ಈಗ ಆಲ್ರೆಡಿ ಸಾಕಷ್ಟು ಜನರು ಏನು ಬಿಡದಿಯ ಜನರಾಗಿರ್ಬೋದು, ಬಿಡದಿಯ ರೈತರಾಗಿರ್ಬೋದು, ಇದ್ರ ಜೊತೆಗೆ ಹೊರಭಾಗದ ಅಂದ್ರೆ ಏನು ಬಿಡದಿಯ ಅಕ್ಕಪಕ್ಕ ಏನು ಜಿಲ್ಲೆಗಳಿವೆ ಆ ಒಂದು ಗ್ರಾಮದ ಕೆಲವೊಂದಿಷ್ಟು ಜಿಲ್ಲೆಗಳ ರೈತರಾಗಿರ್ಬೋದು, ಸಾಕಷ್ಟು ಜನ ಈ ಒಂದು ಪಾದಯಾತ್ರೆಗೆ ಈಗ ಆಲ್ರೆಡಿ ಬಂದಿರುವಂತದ್ದು. ಸಾಕಷ್ಟು ಜನ ಈಗ ಆಲ್ರೆಡಿ ಸಾವಿರಾರು ಜನ ಈ ಒಂದು ಪಾದಯಾತ್ರೆಯಲ್ಲಿ ಪಾದಯಾತ್ರೆಯನ್ನ ಕೈಗೊಳ್ಳಿಕ್ಕೆ ಜನರು ಆಗಮಿಸಿದ್ದಾರೆ. ಏನು JDS ಬಾವುಟ ಆಗಿರ್ಬೋದು, ಇನ್ನು JDS ನಾಯಕರಾಗಿರ್ಬೋದು, ಇನ್ನು ಸಂಸದರಂತಹ ಮಲ್ಲೇಶ್ ಕೂಡ ಈಗ ಆಲ್ರೆಡಿ ಒಂದು ಪಾದಯಾತ್ರೆಗೆ ಆಗಮಿಸಿರುವಂತದ್ದು. ಸದ್ಯ ನೋಡ್ತಿರ್ಬೋದು ಸಾಕಷ್ಟು ಜನಗಳು ಈಗ ಆಲ್ರೆಡಿ ಸೇರಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಲ್ಲಿ ಅಂದ್ರೆ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರ್ ಬಳಿಕ ಈ ಒಂದು ಪಾದಯಾತ್ರೆಗೆ ಚಾಲನೆ. ಸದ್ಯ ಈ ಒಂದು ಪಾದಯಾತ್ರೆ ಇಲ್ಲಿಂದ ಹೊರಟು ಒಂದು ಬಿಡದಿಯವರೆಗೂ ಈ ಒಂದು ಪಾದಯಾತ್ರೆ ಸದ್ಯ ಇವತ್ತು ತೆರಳುತ್ತೆ. ಈ ಒಂದು ಬಿಡದಿನಲ್ಲಿ ಇವತ್ತು ವಾಸ್ತವ್ಯವನ್ನ ಹೂಡ್ತಾರೆ. ಇನ್ನು ನಾಳೆ ಬಿಡದಿಯಿಂದ ನಾಳೆ ಒಂದು ಕೆಂಗೇರಿವರೆಗೂ ಕೂಡ ನಾಳೆ ಒಂದು ಪಾದಯಾತ್ರೆ ಇರುವಂತದ್ದು. ಇನ್ನು ನಾಳಿನ ಪಾದಯಾತ್ರೆ ಬಳಿಕ ಏನು ಫ್ರೀಡಂ ಪಾರ್ಕ್ ವರೆಗೆ ನಾಡಿದ್ದು ಅಂದ್ರೆ 11ನೇ ತಾರೀಕು ಫ್ರೀಡಂ ಪಾರ್ಕ್ ವರೆಗೂ ಕೂಡ ಇಲ್ಲಿಂದ ತೆರಳುವಂತದ್ದು ರೈತರುಗಳು. ಸದ್ಯ ಈ ಒಂದು ಸರ್ಕಾರಕ್ಕೆ ಏನು ಸರ್ಕಾರ ಟೌನ್ಶಿಪ್ ನಲ್ಲಿ ರೈತರು ಒಂದು ಪ್ರತಿಭಟನೆ ಕೈಗೊಂಡಿರುವಂತದ್ದು. ಇನ್ನು ಪ್ರತಿಭಟನೆ ಸಾಕಷ್ಟು ಜನ ಪೊಲೀಸರನ್ನ ನಿಯೋಜನೆಯನ್ನು ಕೂಡ ಮಾಡಿರುವಂತದ್ದು. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡಿಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಈ ಒಂದು ಏನು ಕಾರ್ಯಕ್ರಮ ಜನರ ಬೆಂಬಲದಿಂದ ಏನು ಯಶಸ್ವಿ ಆಗುವಂತದ್ದು. ಸದ್ಯ ಈ ಒಂದು ಭಾಗದ ರೈತರಲ್ಲಿ ಒಂದು ಆತಂಕ ಇದೆ. ಯಾಕಂದ್ರೆ ಇಲ್ಲಿನ 80% ಜನ ಈ ಒಂದು ಟೌನ್ಗೆ ಒಪ್ಪಿಲ್ಲ. ಈ ಟೌನ್ಶಿಪ್ ಅನ್ನ ಜನರು ಒಪ್ಪದಿದ್ರು ಕೂಡ, ಇಲ್ಲಿನ ರೈತರು ಒಪ್ಪದಿದ್ರು ಕೂಡ ಈ ಒಂದು ಟೌನ್ಶಿಪ್ ಅನ್ನ ಸರ್ಕಾರ ಮಾಡ್ಲಿಕ್ಕೆ ಮುಂದಾಗಿದೆ ಅನ್ನುವಂಥದ್ನ ಇಲ್ಲಿನ ಭಾಗದ ರೈತರು ಕೂಡ ಹೇಳ್ತಿದ್ದಾರೆ. ಆದ್ರೆ ಈ ಒಂದು ಏನಿದೆ, ಈ ಒಂದು ಹೋರಾಟ ಏನಿದೆ, ಪಾದಯಾತ್ರೆ, ಈ ಒಂದು ಪಾದಯಾತ್ರೆಗೆ ಏನು ಬಿಡದಿಯಿಂದ ಏನು ತಲುಪುತ್ತೆ. ಈ ಒಂದು ಹೋರಾಟ ಕೂಡ ಕೈಗೊಳ್ಳುವಂತದ್ದು. ಈ ಒಂದು ಹೋರಾಟ ಫಲಿಸುತ್ತಾ ಏನು ಅಂತ ಅದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಜೀವನ್, ಅಶ್ವೇಗನ, ಬಿಡದಿ. ಇದಾಗಿತ್ತು ಈ ಊರಿಗಿನ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.